ಕಪ್ಪು ಉಂಡಿಯಾಗಿದ್ದಾನೆ ಬಿಳಿ ಚಂದಿರ. ಭಾರತ ಸೇರಿದಂಗೆ ವಿಶ್ವದಾದ್ಯಂತ ಇವತ್ತಿನ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ಈ ಒಂದು ಗ್ರಹಣವನ್ನ ಕಣ್ತುಂಬಿಕೊಂಡಿದ್ದಾರೆ ಜನ. ಹಲವು ಕಡೆ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿದೆ, ಕೆಲವು ಕಡೆ ಅಭಿಷೇಕಗಳನ್ನ ನೆರವೇರಿಸಲಾಗ್ತಾ ಇದೆ. ಒಂದಿಷ್ಟು ಕಡೆಗಳಲ್ಲಿ ಗ್ರಹಣದ ಟೈಮ್ನಲ್ಲೂ ಕೂಡ ದೇವಸ್ಥಾನಗಳನ್ನ ಓಪನ್ ಇಡಲಾಗಿದೆ. ಚಂದ್ರಗ್ರಹಣದ ದೃಶ್ಯವನ್ನು ನೋಡ್ತಾ ಇದ್ವಿ. ಭೂಮಿಯ ನೆರಳು ಬಿದ್ದಂತಹ ಕಾರಣದಿಂದ ಈ ರೀತಿಯಾಗಿ ಪೂರ್ಣ ಚಂದಿರ ಗೋಚರವಾಗ್ತಾ ಇರೋದು. ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ವಿ. ರಕ್ತ ಚಂದ್ರಗ್ರಹಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಬಿಳಿ ಚಂದಿರ ಕೆಂಪು ಬಣ್ಣದ ರೀತಿಯಲ್ಲಿ ಗೋಚರವಾಗ್ತಾ ಇರುವಂತಹ ದೃಶ್ಯ ಇದು. ನಭೋಮಂಡಲದಲ್ಲಿ ವಿಸ್ಮಯ. ಪ್ರಪಂಚದಾದ್ಯಂತ 80% ಜನರಿಗೆ ಇವತ್ತಿನ ಈ ಒಂದು ರಕ್ತ ಚಂದ್ರಗ್ರಹಣ ಗೋಚರವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ವಿಜ್ಞಾನಿಗಳು ಕೊಟ್ಟಿದ್ದಾರೆ, ಖಗೋಳ ಶಾಸ್ತ್ರಜ್ಞರು. ಕೆಂಪು ಉಂಡೆ ರೀತಿಯಲ್ಲಿ ಚಂದ್ರ ಗೋಚರವಾಗ್ತಾ ಇರೋದು. ಚಂದ್ರಗ್ರಹಣದ ನೇರ ಪ್ರಸಾರದ ದೃಶ್ಯಗಳಿದು. ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಚಂದಿರ ಈ ರೀತಿಯಾಗಿ ಕಾಣಸಿಗ್ತಾರೆ. ಆದರೆ ಇದು ರಕ್ತ ಚಂದ್ರಗ್ರಹಣ. ಕೆಂಪು ಬಣ್ಣದ ರೀತಿಯಲ್ಲಿ ಚಂದ್ರ ಕಾಣಿಸ್ತಾ ಇರೋದು. ತನ್ನ ಬಣ್ಣವನ್ನ ಬದಲಾಯಿಸ್ತಾ ಇರುವಂತಹ ದೃಶ್ಯ ಇದು. ಈ ಒಂದು ವಿಸ್ಮಯವನ್ನ ಪ್ರಪಂಚದಾದ್ಯಂತ ಜನ ನೋಡ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಈ ಒಂದು ನಭೋಮಂಡಲದ ವಿಸ್ಮಯವನ್ನ ಒಂದು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ರೆ, ಮತ್ತೊಂದು ಕಡೆ ವಿಜ್ಞಾನದಲ್ಲಿ ಮತ್ತೊಂದು ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡಲಾಗುತ್ತೆ. ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿದೆ, ಒಂದಿಷ್ಟು ದೇವಸ್ಥಾನಗಳನ್ನ ತೆರೆಯಲಾಗಿದೆ. ಅಲ್ಲಿ ಅಭಿಷೇಕಗಳು, ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಅವರವರ ಭಕ್ತಿ ಭಾವ. ಬ್ಲಡ್ ಮೂನ್ ಅಂತ ಕರೆಯಲಾಗುತ್ತೆ ರಕ್ತ ಚಂದ್ರಗ್ರಹಣವನ್ನ. ಬಿಳಿ ಬಣ್ಣದ ಚಂದಿರ ಕೆಂಪು ಬಣ್ಣದಲ್ಲಿ ಗೋಚರವಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳಿದು. ಒಂದಿಷ್ಟು ದೇವಸ್ಥಾನಗಳನ್ನ ಕ್ಲೋಸ್ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಬೆಳಗ್ಗೆಯಿಂದಲೂ ಕೂಡ, ನೆನ್ನೆಯಿಂದಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ ಯಾವ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿರುತ್ತೆ ಅಂದ್ರೆ ಈ ಒಂದು ಗ್ರಹಣದ ಸಮಯದಲ್ಲಿ ಅಂತ. ಬೆಂಗಳೂರಿನ ಯಾವ ಯಾವ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗಿದೆ ಅನ್ನುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಬೆಂಗಳೂರಲ್ಲಿರೋದು. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ ಆಂಜನೇಯ ದೇವಸ್ಥಾನವನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಇದನ್ನು ಬಂದ್ ಮಾಡೋಕ್ಕಿಂತ ಮೊದಲಿಗೆ ಆಯಾ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಕ್ಲೋಸ್ ಮಾಡಲಾಗಿರುತ್ತೆ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಕಾಡು ಮಲ್ಲೇಶ್ವರಂನಲ್ಲಿರುವಂತಹ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ, ಗಂಗಮ್ಮ ದೇವಸ್ಥಾನ, ಎಲ್ಲ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ನೋಡಿ, ಬೀಗ ಹಾಕಿರುವಂತಹ ದೃಶ್ಯ ನಿಮಗೆ ಕಾಣಸಿಗ್ತಾ ಇದೆ. ಬಹುತೇಕ ಪ್ರಖ್ಯಾತಿ ದೇವಸ್ಥಾನಗಳೆಲ್ಲವನ್ನು ಕೂಡ ಬಂದ್ ಮಾಡಲಾಗುತ್ತೆ ಗ್ರಹಣದ ಟೈಮ್ನಲ್ಲಿ, ಅದರಲ್ಲೂ ಕೂಡ ಖಗ್ರಾಸ ಚಂದ್ರಗ್ರಹಣದ ಟೈಮ್ನಲ್ಲಿ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಗಿದೆ. ಗ್ರಹಣ ಮೋಕ್ಷ ಕಾಲದವರೆಗೂ ಕೂಡ ಈ ಅಭಿಷೇಕವನ್ನ ನಿರಂತರವಾಗಿ ಮಾಡಲಾಗುತ್ತೆ. ಗ್ರಹಣ ಕಾಲದ ಪೂಜಾ ಕಾರ್ಯ ವೀಕ್ಷಣೆಗೆ ಭಕ್ತರಿಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಗೆ ಈ ರೀತಿಯಾಗಿ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ಇನ್ನು ಹನುಮನ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿ ಬೆಟ್ಟ, ಅಂಜನಾದ್ರಿ ದೇಗುಲವನ್ನು ಕೂಡ ಬಂದ್ ಮಾಡಲಾಗಿದೆ. ಮಹಾ ಮಂಗಳಾರತಿ ಮಾಡಿ ದೇವಸ್ಥಾನವನ್ನ ಕ್ಲೋಸ್ ಮಾಡಿದ್ದಾರೆ ಅರ್ಚಕರು. ಬೆಳಗ್ಗೆ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿದ ನಂತರದಲ್ಲಿ ಮತ್ತೆ ದೇವಸ್ಥಾನವನ್ನ ತೆರೆಯಲಾಗುತ್ತೆ. ಭಕ್ತರಿಗೆ ದರ್ಶನ ಭಾಗ್ಯವನ್ನ ಯಥಾಪ್ರಕಾರವಾಗಿ ಕಲ್ಪಿಸಲಾಗುತ್ತೆ. ಇನ್ನು ಚಿಕ್ಕೋಡಿ ಜಿಲ್ಲೆ ಮದಭಾವಿಯ ಶನಿ ದೇವಸ್ಥಾನ ಗರ್ಭಗುಡಿಯನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ರಾಹು ಜಯಂತಿ ಕೂಡ ಇವತ್ತೇ ಇರೋದ್ರಿಂದ ಭೂಮಿಯ ಮೇಲೆ ಗ್ರಹಣದ ವಕ್ರ ದೃಷ್ಟಿಗಳ ಪ್ರಭಾವ ಕೂಡ ಇದೆ, ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ದೇವರ ಮೂರ್ತಿಗಳ ಮೇಲೆ ಗ್ರಹಣ ಪ್ರಭಾವ ಬಿದ್ದರೆ ದೇವರ ಶಕ್ತಿ ಕೊಲ್ಲುತ್ತದೆ ಅನ್ನೋ ನಂಬಿಕೆ ಇದೆ.
ಆದ್ರಿಂದ ಗ್ರಹಣ ಮುಕ್ತಾಯ ಆಗೋವರೆಗೂ ಕೂಡ ದೇವಸ್ಥಾನದ ಬಾಗಿಲನ್ನ ಮುಚ್ಚಲಾಗಿದೆ. ಪೂರ್ಣಿಮಾ ಇವತ್ತು ಪೂರ್ಣ ಚಂದ್ರ ಗ್ರಹ ಬೆಳದಿಂಗಳನ್ನ ಹೊರಸೂಸುವಂತ ದಿವಸ ಇವತ್ತು. ಆದರೆ ಇವತ್ತು ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ. ಚಂದ್ರನಿಗೆ ಗ್ರಹಣದ ಕಾಲ ಬರೋದ್ರಿಂದ ಪೂರ್ಣ ಬೆಳಕು ಭೂಲೋಕಕ್ಕೆ ಇರೋದಿಲ್ಲ. ಅಲ್ಪ ಪ್ರಮಾಣದ ಬೆಳಕು ಮತ್ತು ರಕ್ತ ಚಂದ್ರವರ್ಣ ಇವತ್ತು ಕಾಣ್ತಾನೆ. ಈ ಒಂದು ಗ್ರಹಣದ ಕಾಲದ ನಿಮಿತ್ತವಾಗಿ ಇದು ವಿಶೇಷ ಅಂದರೆ ಇವತ್ತು ರಾಹು ಜಯಂತಿ ಕೂಡ ಇವತ್ತೇ ಇರೋದ್ರಿಂದ ಆತನೇ ಈಗ ಚಂದ್ರಗ್ರಹಣಕ್ಕೆ ಸಂಬಂಧಿಸಿದಂಥ ಲೋಪದೋಷಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇರ್ತವೆ. ಇದು ಭೂಲೋಕಕ್ಕೆ ಚಂದ್ರಗ್ರಹಣದ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಗದಗ್ನಲ್ಲಿ ರವಿಶಂಕರ ಗುರೂಜಿ ಬಗ್ಗೆ ಮಾತನಾಡಿದ್ದಾರೆ. ಗ್ರಹಣದ ವೇಳೆ ಧ್ಯಾನ ಜಪ ಮಾಡಿದರೆ ಸಾಕು. ಇದು ಜಪಕ್ಕೆ ಶ್ರೇಷ್ಠವಾದ ಜಾಗ. ಗ್ರಹಣದ ವೇಳೆ ಜಪ ಮಾಡಿದರೆ ಫಲ ಸಿಗೋದು ಖಚಿತ. ಗ್ರಹಣದಿಂದ ಯಾವ ರಾಶಿಗಳಿಗೂ ಕೇಡು ಅನ್ನೋದಿಲ್ಲ, ಭಯ ಬೇಡ ಅಂತ ಹೇಳಿದ್ದಾರೆ. ಗ್ರಹಣ ವಿಷಯದ ಬಗ್ಗೆ ಯಾರು ಏನು ಚಿಂತೆ ಮಾಡ್ಕೋಬೇಕಾಗಿಲ್ಲ. ಗ್ರಹಣ ಟೈಮಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಜಪ ಮಾಡಿ, ಅದು ಧ್ಯಾನ ಮತ್ತು ಜಪಕ್ಕೆ ತುಂಬ ಶ್ರೇಷ್ಠವಾದ ಸಮಯ. ಅದಕ್ಕೆ ರಾತ್ರಿ ಎಲ್ಲರೂ ಮಾಡಿ 5 ಗಂಟೆ ಮುಂಚೆ ಎಲ್ಲ ಪ್ರಸಾದ ತೊಗೊಂಡು ಮುಗಿಸ್ಬಿಡ್ಬೇಕು. 3ರಿಂದ 5 ಒಳಗಡೆ. ಸಂಜೆ ಗ್ರಹಣದ ಟೈಮ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಜಪ ಮಾಡಿದ್ರೆ ಅದು ಫಲ ತುಂಬ ಸಿಗತ್ತೆ. ಎಲ್ಲ ಕೇಡು ಅಂತ ಏನಿಲ್ಲ ನೋಡಿ. ದೇವರ ಸನ್ನದಿಗೆ ಬಂದರೆ ಶರಣು ಅಂತ ಅಂದರೆ ಮೇಲೆ ಯಾವ ಕೇಡು ಬರೋದಿಲ್ಲ. ಗ್ರಹಣ ವಿಷಯ